ಅದೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಯಾರಿಲ್ಲ, ನನಗೆ ಆ ಥರ ಚರ್ಚೆಗಳು ಬಂದಿಲ್ಲ. ಆ ಥರ ಚರ್ಚೆನೇ ಬಂದಿಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಯಾವಾಗ ಈಗ ಮಾಡ್ತಾ ಇದ್ದಾರೆ. ನನಗೆ ಇದ್ರದ್ದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಮಂಗಳೂರ್ದು. ನಾನು ಅದನ್ನ ಡೀಟೇಲ್ಸ್ನ ತಾವು ಇದ್ದೀರಾ ಅಂತ ಹೇಳಿ ಬೇಡೂರು ಅವರು ಹೇಳಿದ್ರು. ತಾವು ಸಂಗಮೇಶ್ ಮತ್ತೆ ಇವರೆಲ್ಲ ತೀರ್ಮಾನ ಕಮಿಟಿ ಅಲ್ಲ, ಕಮಿಟಿ ಅದು ಮೀಟಿಂಗ್ ಮಾಡಬೇಕು. ರಾಜಣ್ಣವರು ಉಸ್ತುವಾರಿ ಹೆಡ್. ನಾನಿಲ್ಲಿ ಸಚಿವ ಇದ್ದಾಗ ನಾನು ಹೆಡ್ ಆಗೋಕ್ಕಾಗಲ್ಲ. ಅದು ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್. ನನ್ನನ್ನು ಮಂಗಳೂರು ಕೊಟ್ಟಿದ್ದೆ. ನಾನೇ ಮಂಗಳೂರು ಬೇಕು ಅಂದೆ, ಯಾಕೆಂದ್ರೆ ಅಲ್ಲೆಲ್ಲ ಸ್ವಲ್ಪ ಕೆಲವರು ಇದ್ದಾರೆ. ಅದಕ್ಕೆ ನಾನೇ ಹೇಳಿದೆ, ನನಗೆ ಅಲ್ಲೇ ಬೇಕು. ಅಲ್ಲಿ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಭಾಳ ಸಹೃದಯತೆ ಕಾಪಾಡ್ತಕ್ಕಂಥದ್ದು ಜನರು ಇನ್ನೂ ಇದ್ದಾರೆ ಅಂತಕ್ಕಂಥದ್ದು ವಿಚಾರದ ಮೇಲೆ ನನಗೆ ಅಲ್ಲೇ ಬೇಕು ಅಂತ ಹೇಳಿದ್ದೀನಿ. ನನಗೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಬೇಡಿಕೊಂಡು ನಾನು ಕೇಳಿದೆ. ನನ್ನ ಜಿಲ್ಲೆನ ರಾಜಣ್ಣವ್ರಿಗೆ ಕೊಟ್ಟಿದ್ದಾರೆ, ಈ ಶಿವಮೊಗ್ಗ ಜಿಲ್ಲೆನ. ಹಾಗೆ ಬೇರೆ ಬೇರೆಯವ್ರು ಕೂಡ ಅವರು ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಾರೆ. ಐ ಥಿಂಕ್ ಒಂದು ಮೀಟಿಂಗು ಅವರು ಬ್ಯಾಲೆನ್ಸ್ ಇದೆ. ಅವರು ಒಂದು ತೀರ್ಮಾನ ಫೈನಲ್ ಕಳ್ಸೋಕ್ಕಿಂತ ಮುಂಚೆ ಅದನ್ನು ಹಾಕಿ ನಾವು ವರಿಷ್ಠರಿಗೆ ಕಳಿಸ್ತೀವಿ. ವರಿಷ್ಠರು ಸರ್ವೆ ಗಿರ್ವೆ ಎಲ್ಲ ಮಾಡಿ ಕರೆಕ್ಟಾಗಿ ಏನು ತೀರ್ಮಾನ ತಗೊಳ್ತಾರೆ, ಯಾರೇ ಇದ್ರೂ ನಾವು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಹಾಂ, ಅವತ್ತು ಕೊಡ್ತೀನಲ್ಲ, ರಾಜಣ್ಣವ್ರು ಬಂದಿದ್ದ ದಿವಸ ಕೊಡ್ತೀನಿ. ನಾವು ಕೊಡಲೇಬೇಕು. ವಿ ಹ್ಯಾವ್ ಟು ಗಿವ್. ಎಲ್ಲ ನಾವು ಗೆದ್ದಿರೋರು, ಸೋತಿರೋರು, ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಎಲ್ಲ ವಿಂಗ್ ಅಧ್ಯಕ್ಷರು. ಹಾಂ, ಅವಾಗಲೇ ಗೊತ್ತಾಗುತ್ತೆ. ಯಾಕೆಂದ್ರೆ ಹೇಳ್ಬೇಕು, ಮೀಟಿಂಗ್ ಆದಾಗಲೇ ಗೊತ್ತಾಗುತ್ತೆ. ನಾನು ಮೀಟಿಂಗ್ ಮೂರು ಮೀಟಿಂಗ್ ಮಾಡಿದೆ. ನಾನು ಮಂಗಳೂರಿಗೆ 3 ಮೀಟಿಂಗ್ ಮಾಡಿದೆ. ಒಂದು ಲೀಡರ್ಸ್ ಜನರಲ್ ಆಗಿ, ಒಂದು ಬ್ಲಾಕ್ ವೈಸು, ಇನ್ನೊಂದು ಮೇನ್ ಮುಖಂಡರು. 3 ಮೀಟಿಂಗ್ ಮಾಡಿದೆ. ನನ್ನ ಕೆಲಸ ನಾನು ಮುಗಿಸಿ ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿದ್ದೀನಿ ಮಾಹಿತಿಯನ್ನು. ಅವರು ವರಿಷ್ಠಿಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ಪಕ್ಷ ತೀರ್ಮಾನದ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ದಟ್ ಇಸ್ ಫೈನ್. ಶೀಸ್ ಎ ಲೀಡರ್ ಇನ್ ದಿಸ್ ಪಾರ್ಟಿ. ಅವ್ರ ಕೆಲಸ ಮಾಡ್ತಾರೆ. ಅವತ್ತು ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ನೀವು ನಿಲ್ರಿ ಅಂತ ಕೇಳಿದರು. ಶಿವಣ್ಣ ಅವ್ರು ಹೇಳಿದರು, ನನ್ನ ಉದ್ಯೋಗನೇ ಬೇರೆ, ಗೀತಾ ಬೇಕಾದ್ರೆ ಮಾಡಲಿ ಅಂತ ಹೇಳಿದ್ರು. ಸೊ ಅವರು